ಭಕ್ತನಾದ ಪೌಲನು ಫಿಲಿಪ್ಪಿದವರಿಗೆ ಬರೆಯುತ್ತಾ ಒಂದು ಮಾತನ್ನ ಹೇಳ್ತಾನೆ, ಯಾವಾಗಲೂ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂಬುದಾಗಿ. ಆದರೆ ಆ ಸಮಯದಲ್ಲಿ ಪೌಲನು ಮಾತ್ರ ಸಂತೋಷವಾಗಿ ಇರ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಆತನ ಸೆರೆಮನೆಯಲ್ಲಿದ್ದಾಗ್ಯೂ, ಕಾಲಿಗೆ ಕೈಗಳಿಗೆ ಸರಪಣಿಗಳು ಇದ್ದಾಗ್ಯೂ ಆತನ ಸಂತೋಷವು ಆತ್ಮೀಕವಾದ ಸಂತೋಷ. ಆ ಆತ್ಮೀಕ ಸಂತೋಷದಿಂದ ಆತನು ಸಭೆಯವರಿಗೆ ಬರೆಯುತ್ತಾ ಸಂತೋಷಿಸಿರಿ, ಹಾಗೆ ಸೆರೆಮನೆಯಲ್ಲಿದ್ದು ಪತ್ರಿಕೆಗಳನ್ನು ಬರೆಯುತ್ತಾ ಸಂತೋಷ ಪಡ್ರಿ ಎಂಬುದಾಗಿ ಭಕ್ತರು ತಾವು ಕಷ್ಟದಲ್ಲಿ ಹಾದು ಹೋಗುತ್ತಿದ್ದಾಗ್ಯೂ, ತಾವು ಸಂಕಷ್ಟದಲ್ಲಿದ್ದಾಗ್ಯೂ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿ, ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಬಲವನ್ನ, ಶಕ್ತಿಯನ್ನು ಹೊಂದಿದಂತವರಾಗಿ ಸೆರೆಮನೆಗಳಲ್ಲಿಯೂ ಸಂಕಷ್ಟಗಳಲ್ಲಿಯೂ ಕೂಡ ಸಂತೋಷದ ಮಾತನ್ನ ಹೇಳುವುದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತಹ ಆ ಮಹಾನ್ ಭಕ್ತರ ಆ ಒಂದು ಭರವಸೆ ಮತ್ತು ನಿರೀಕ್ಷೆಯೇ. ಹಾಗೆಯೇ ಭಕ್ತನಾದ ಯೋಹಾನನು ಕೂಡ ಪತ್ಮೋಸ್ ದ್ವೀಪದಲ್ಲಿ, ಒಂದು ಭಯಾನಕವಾದಂತ ಆ ದ್ವೀಪದಲ್ಲಿ ಆತನು ಸೆರೆಮನೆಯಲ್ಲಿದ್ದಾಗ, ನೆಂಟರಿಷ್ಟು ಯಾರು ಬರ್ಲಿಕ್ಕೆ ಆಗೋದಿಲ್ಲ, ಕುಟುಂಬ ವರ್ಗದವರು ಯಾರು ಕೂಡ ನೋಡ್ಲಿಕ್ಕೂ ಆಗೋದಿಲ್ಲ ಅಂತ ಒಂದು ಐಸೋಲೇಟೆಡ್ ಪ್ಲೇಸ್, ತುಂಬಾನೇ ಜನ ಇಲ್ಲದೆ ಇರುವಂತ ಅತ್ಯಂತ ಸುದೂರದಲ್ಲಿರ್ತಕ್ಕಂಥ ಆ ಒಂದು ದ್ವೀಪದಲ್ಲಿ, ಪತ್ಮೋಸ್ ದ್ವೀಪದಲ್ಲಿ ಯೋಹಾನನನ್ನ ಬಂಧಿಸಿಟ್ಟಾಗ ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಹಾ ದರ್ಶನವನ್ನ ಅಲ್ಲಿ ಪಡೆದುಕೊಂಡವನಾಗಿರ್ತಾನೆ. ಯೇಸು ಕ್ರಿಸ್ತನನ್ನ ಪ್ರಪ್ರಥಮ ಶತಮಾನದಲ್ಲಿ, ಮೊಟ್ಟ ಮೊದಲನೇ ಶತಮಾನದಲ್ಲಿ ಅಪೊಸ್ತಲರು ಆತನನ್ನ ಅರಿತುಕೊಂಡಿರುವುದು, ಆತನನ್ನ ಗ್ರಹಿಸಿಕೊಂಡಿದ್ದು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಯೇಸು ಕ್ರಿಸ್ತನ ವಿಷಯದಲ್ಲಿ ಅವರಿಗೆ ಬಂದಿರುವಂತಹ ಆ ಒಂದು ಏನು ಪುನಶ್ಚೇತನ ಶಕ್ತಿ, ಅದು ವರ್ಣಿಸಲು ಅಸಾಧ್ಯವಾದದ್ದು. ನಮ್ಮ ದೇಶಕ್ಕೆ ಬಂದಂತ ತೋಮನು ಮೊದಲು ಅಪನಂಬಿಕೆಯನ್ನು ವ್ಯಕ್ತಪಡಿಸಿದನು. ಕರ್ತನಾದ ಯೇಸು ಕ್ರಿಸ್ತನು ಆತನ ಹೃದಯವನ್ನು ಬಲ್ಲಂತವನಾಗಿ, ಈಗೋ ತೋಮನೆ ಬಾ, ನೀನು ನನ್ನ ಕೈ ಗಾಯಗಳಲ್ಲಿ ನಿನ್ನ ಬೆರಳನ್ನಿಟ್ಟು ನೋಡು ಎಂಬುದಾಗಿ ಹೇಳಿದಾಗ, ಆಗ ತೋಮನು ಕರ್ತನಾದ ಯೇಸು ಕ್ರಿಸ್ತನನ್ನ, ಆತನು ಪ್ರಭುವಾಗಿ ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನಾಗಿ, ನಾಥನಾಗಿ, ಆಗ ಪ್ರಭುವೇ ಎಂಬುದಾಗಿ ಹೇಳಿದ್ರೆ ಯೇಸು ಒಂದು ಮಾತು ಹೇಳ್ತಾರೆ, ನೀನು ನೋಡಿ ನಂಬಿದಿ, ನೋಡದೆ ನಂಬಿರೋರು ಧನ್ಯರು ಎಂಬುದಾಗಿ. ಹೌದು ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಒಂದು ಕಾಲಘಟ್ಟದಲ್ಲಿ ಧರ್ಮಶಾಸ್ತ್ರದ ಮೂಲಕವಾಗಿ ದೇವರ ವಾಣಿ, ದೇವರ ವಾಕು ಇಸ್ರಾಯೇಲ್ ಜನಾಂಗಕ್ಕೆ ಬರ್ತಾ ಇತ್ತು. ಪ್ರವಾದಿಗಳು ಕರ್ತನಿಂದ, ದೇವರಿಂದ ದೈವಿಕ ಸಂದೇಶವನ್ನು ಪಡೆದುಕೊಂಡು ಇಸ್ರಾಯೇಲ್ ಜನಾಂಗಕ್ಕೆ ಅವರ ಆತ್ಮೀಯ ಕ್ಷೇಮಾಭಿವೃದ್ಧಿಗಾಗಿ ಸಂದೇಶವನ್ನು ನೀಡುತ್ತಿದ್ದರು. ಅದು ಒಂದು ರೀತಿಯ ಸೇವೆ, ಪ್ರವಾದಿಗಳು ಮಾಡುವ ಸೇವೆ. ಯಾಜಕ ಸೇವೆ ಮಾಡುವವರು, ಯಾಜಕರು ಜನರ ವೇದನೆಗಳನ್ನ, ಜನರ ಒಂದು ಸಂಕಷ್ಟಗಳನ್ನ ಅವರು ಕರ್ತನ ಬಳಿಗೆ ತೆಗೆದುಕೊಂಡು ಹೋಗ್ತಿದ್ದರು. These were the two offices mentioned in the Old Testament. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಈ ಎರಡು ರೀತಿಯ ಸೇವೆಗಳು ನಡೆಯುವಂತವಾಗಿದ್ದವು. ಹೊಸ ಒಡಂಬಡಿಕೆಗೆ ಬಂದಾಗ ಕರ್ತನ ಅಂತ ಯೇಸು ಕ್ರಿಸ್ತನು 33 ವರ್ಷ ಈ ಲೋಕದಲ್ಲಿ ಆತನು ಜೀವಿಸಿ 3.5 ವರ್ಷಗಳ ಆತನ ಸೇವೆಯಲ್ಲಿ ಕರ್ತನಲ್ಲಿ ಪ್ರಿಯರೇ, ಅದೆಷ್ಟೋ ಪ್ರಯಾಣಗಳು, ಅದೆಷ್ಟೋ ವಿಭಿನ್ನವಾದ ಜನರು, ಅದೆಷ್ಟೋ ಅದ್ಭುತಗಳು. ಆದಾಗ್ಯೂ ಯಾವ ಜನರು
ಕರ್ತನಾದ ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನು ನೋಡಿದರೋ ಅದೇ ಜನರು ಆ ದಿನದಲ್ಲಿ ರೋಮಾಪುರ ಸೈನಿಕರು ಶಿಲುಬೆಗೆ ಕರ್ತನಾದ ಯೇಸು ಕ್ರಿಸ್ತನನ್ನ ಆ ಭಾರವಾದ ಶಿಲುಬೆಯನ್ನು ಹೊರಿಸಿ ಆತನನ್ನ ಗೊಲ್ಗೊತಾ ಬೆಟ್ಟಕ್ಕೆ ನಡೆಸಿಕೊಂಡು ಹೋಗುವಾಗ ರೋಮಾಪುರದ ಜನರು, ಅದ್ಭುತಗಳನ್ನು ನೋಡಿರುವಂತ ಅನೇಕ ಜನರು ಕರ್ತನಾದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸಿ ಎಂಬುದಾಗಿ ಕೂಗಿದರು. ಲೋಕವು ಬೆಳಕನ್ನು ಆರಿಸಿಕೋಬೇಕಾಗಿತ್ತು, ಆದರೆ ಕತ್ತಲನ್ನೇ ಆರಿಸಿಕೊಳ್ಳಿತು. ಅವರು ಕ್ರಿಸ್ತನನ್ನ ಬೇಡವೆಂದರು, ಆದರೆ ಬರಬ್ಬನನ್ನು ಬೇಡಿಕೊಂಡರು. ನಮಗೆ ಬರಬ್ಬನನ್ನು ಬಿಡಿ ಎಂಬುದಾಗಿ ಬೇಡಿಕೊಂಡರು. ಪಿಲಾತನು ಕರ್ತನಾದ ಯೇಸು ಕ್ರಿಸ್ತನನ್ನ ಆತನ ಶಿಕ್ಷೆ ತಪ್ಪಿಸುವ ಪ್ರಯತ್ನದಲ್ಲಿ ಆ ಒಂದು ಪಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬರನ್ನ ಬಿಡ್ಬೇಕೆಂಬುದಾಗಿ ನೆನಪು ಮಾಡಿಕೊಂಡು ಹೇಳ್ತಾನೆ. ಆದ್ರೆ ಜನರು ಅದನ್ನ ತಿರಸ್ಕರಿಸಿದರು. ನಾನು ಇದೆಲ್ಲ ಯಾಕೆ ಇವತ್ತು ಒಂದು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಿಯರೇ, ಈ ಪೀಠಿಕೆಯಲ್ಲಿ ಅಂದ್ರೆ ಈ ಒಂದು ವಚನಕ್ಕೆ ನಾವು ಹೋಗುವಾಗ ಆ ಯಹೂದ್ಯರಾಗಲಿ ಮತ್ತು ಆಗಿನ ಕಾಲಘಟ್ಟದ ಫರಿಸಾಯರಾಗಲಿ ಅವರೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನ ಅಲೆಗಳೆದಂಥವರು. ಯಹೂದ್ಯರು ಭಾವಿಸಿದರು ಅವರು ತುಂಬಾ ಉತ್ತಮವಾದಂಥವರು. ಇಸ್ರಾಯೇಲರು ಭಾವಿಸಿದರು ನಾವು ದೇವದೇವರ ಸರ್ವ ಸೃಷ್ಟಿಗೆ ಒಡೆಯನಾಗಿರುವಂತಹ ಆತನ ಮಕ್ಕಳು ಎಂಬುದಾಗಿ, ಅಥವಾ ಆ ದೇವರ ಆದುಕೊಂಡ ಪ್ರಜೆ ಎಂಬುದಾಗಿ ಅಂದುಕೊಳ್ತಾ ಇದ್ರು. ಆದರೆ ಫಿಲಡೆಲ್ಫಿಯಾ ಸಭೆಗೆ ಬರುವಾಗ ದೇವರ ಮಾತು, ಅದು ದೇವರು ಆ ಯಹೂದ್ಯರ ಕುರಿತು ಹೇಳುವಂತ ಒಂದು ಮಾತು ಏನಂತ ಹೇಳಿದ್ರೆ, ಕರ್ತನಲ್ಲಿ ಪ್ರಿಯರೇ, ನಾವು ಆಲೋಚನೆ ಮಾಡ್ತೇವೆ ಫಿಲಡೆಲ್ಫಿಯಾ ಸಭೆ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು 3ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳುವಂತ ಮಾತೇನೆಂದರೆ, ಆ ಧಾರ್ಮಿಕ ನೆಲಗಟ್ಟಿನ ಮೇಲೆ ಕಟ್ಟಲ್ಪಟ್ಟಿರ್ತಕ್ಕಂಥ ಯಹೂದ್ಯ ಸಂಸ್ಥಾನದ ಆ ಬೇರು ಸಮೇತ ಅದು ಕಿತ್ತು ಹಾಕಲ್ಪಡುವಂತದ್ದಾಗಿರ್ತದೆ. ಕರ್ತನಲ್ಲಿ ಪ್ರಿಯರೇ, ನೆಬೂಕದ್ನೆಚ್ಚರನಿಗೆ ಬಂದ ದರ್ಶನವು ಆ ರೀತಿಯಾಗಿರುವಂತದ್ದು. ಹಾಗೆ ಅದು ದಾನಿಯೇಲ ಗ್ರಂಥದಲ್ಲಿರುವಂತಹದ್ದು. ಆ ದರ್ಶನದ ಆ ಒಂದು ಸಂದರ್ಭ, ಅದರ ಅರ್ಥವೂ ಬೇರೆ. ಆದ್ರೆ ನಾವಿಲ್ಲಿ ಅದು ಒಂದು ಏನು ಆತ್ಮೀಕ ಮರ್ಮವಾಗಿರುವಂತ ಏನು ಆ ಒಂದು ಸಂಗತಿಯನ್ನ ನಾವು ನೋಡುವಾಗ, ಒಂದು ಕಾಲಕ್ಕೆ ಯಹೂದ್ಯರಿಗೆ ದೇವರು ಹಾಗೆ ಇದ್ದರು. ಇಸ್ರಾಯೇಲನ್ನು ಆರಿಸಿಕೊಂಡುವಾಗ ಮೋಶೆ ಹೇಳ್ತಾನೆ, ಪ್ರಿಯರೇ, ತನ್ನ ಅಂತಿಮ ಸಂದೇಶವನ್ನ ಧರ್ಮೋಪದೇಶ ಕಾಂಡದಲ್ಲಿ 33ನೇ ಅಧ್ಯಾಯದಲ್ಲಿ ಮೋಶೆ ಇಸ್ರಾಯೇಲ್ ಜನಾಂಗವನ್ನು ಕುರಿತು ಹೇಳುತ್ತಾ, ಓ ಇಸ್ರಾಯೇಲೇ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ವಾಟ್ ಎ ಗ್ರೇಟ್ ಪ್ರಿವಿಲೇಜ್ ಟು ಇಸ್ರಾಯೇಲೈಟ್ಸ್, ಯು ಆರ್ ಚೋಸನ್ ಪೀಪಲ್. ನಿಮ್ಮನ್ನು ದೇವರು ಆರಿಸಿಕೊಂಡನು. ಮೋಶೆ ಮೂಲಕವಾಗಿ 10 ಅದ್ಭುತಗಳನ್ನು ಮಾಡಿ ಐಗುಪ್ತ ದೇಶದಿಂದ ನಿಮ್ಮನ್ನು ಹೊರಗೆ ಕರ್ಕೊಂಡು ಬಂದನು. ಭಯಾನಕ ಸಮುದ್ರ ಮುಂದೆ ಇದೆ. ಕೆಂಪು ಸಮುದ್ರದಷ್ಟು ಆ ಅಲೆಗಳ ಘೋಷ, ಆ ಭಯಾನಕ ಆ ಸನ್ನಿವೇಶ. ಪ್ರಾಯಶಃ ನಾನು ನೆನೆಸ್ತೀನಿ, ಇಸ್ರಾಯೇಲ್ ಜನಾಂಗ ಏನು ಐಗುಪ್ತದಿಂದ ಬಂದಿರುವವರು ಆ ಸಮುದ್ರವನ್ನು ನೋಡಿ ನಡುಗಿ, ಆ ಸಮುದ್ರವನ್ನು ನೋಡಿ ಭಯಪಟ್ಟು, ಒಂದು ವೇಳೆ ಮೋಶೆ ವಿರುದ್ಧ ಅವ್ರಿಗೆ ಆಲೋಚನೆಗಳು ಬಂದಿರ್ಬೋದು, ಸಹಜ. ಆದರೆ ಕರ್ತನಲ್ಲಿ ಪ್ರಿಯರೇ, ಯೆಹೋವ ದೇವರು ಅವರನ್ನ ಕೆಂಪು ಸಮುದ್ರದಲ್ಲಿ ತಣ್ಣನ ಆ ಸಮುದ್ರದ ಆ ಗಾಳಿಯನ್ನ ಬಿಸಿಗಾಳಿಯನ್ನಾಗಿ ಮಾಡಿ, ಈ ಭಾಗವನ್ನಾಗಿ ಮಾಡಿ ನಡೆಯ ಮಾಡಿದನು. ನಮ್ಮ ಜೀವಿತದಲ್ಲಿ ಕೂಡ
ಸಮುದ್ರದಷ್ಟು ಅಲೆಗಳು ಹೊಡೆಯುವಾಗ ಹಡಗಿಗೆ ಆ ಕಡೆಯಿಂದ ಹೊಡೆಯುತ್ತೆ ಅಲೆ, ಈ ಕಡೆಯಿಂದ ಹೊಡೆಯುತ್ತೆ ಅಲೆ. ನಾವು ಸಹಾಯ ಮಾಡಿದವರು ಕೂಡ ಒಂದು ವೇಳೆ ನಮ್ಮನ್ನೊಂದು ಕಾಲಘಟ್ಟಕ್ಕೆ ಅಪಾರ್ಥ ಮಾಡ್ಕೊಳ್ಳಬಹುದು. ನಾವು ಒಳ್ಳೆಯವರಂತ ನಂಬಿರೋರು ಕೂಡ ಅವರಿಂದಲೂ ಕೂಡ ನಮಗೆ ಕಷ್ಟ ಸಂಭವಿಸ್ತಿರ್ಬೋದು. ಈ ಅಲೆಗಳ ಹೊಡೆತಕ್ಕೆ ಸಿಕ್ಕಿರುವ ಹಡಗಿನಂತೆ ನಮ್ಮ ಜೀವನ ಇದ್ದಿರ್ಬೋದು. ಓ ಪ್ರಿಯ ವಿಶ್ವಾಸಿ, ಕರ್ತನು ನಿನ್ನ ಜೀವಿತದಲ್ಲಿ ಪ್ರವೇಶ ಮಾಡೋನಾಗಿದ್ದಾನೆ. ಆ ಸಂದರ್ಭದಲ್ಲಿ ಲೆಟ್ ದೇರ್ ಬಿ ಎನಿ ಪ್ರಾಬ್ಲಮ್. ಇವತ್ತು ಒಂದು ಫಾಲ್ಸ್ ಪ್ರೀಚಿಂಗ್ ನಲ್ಲಿ ಸಮಾಜ ಹೋಗ್ತಾ ಇದೆ. ಕರ್ತನಾದ ಯೇಸು ಕ್ರಿಸ್ತ ನಿಜಕ್ಕೂ ನೀವು ನಂಬಿರೋ ಮಕ್ಕಳು ನೀವಾದರೆ ನಿಮಗೆ ಅದ್ಭುತಗಳು ನಡೀತವೆ, ನಿಮಗೆ ಸ್ವಸ್ಥತೆಗಳಾಗ್ತವೆ, ನಿಮಗೆ ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ಪ್ರಾಸ್ಪರಿಟಿ ಗಾಸ್ಪೆಲ್ ಪ್ರೀಚ್ ಮಾಡ್ತಾ ಸತ್ಯವೇದಾನುಸಾರವಾಗಿರುವಂತಹ ನಂಬಿಕೆಯ ಮಾರ್ಗದಲ್ಲಿ, ಇಕ್ಕಟ್ಟಿನ ಮಾರ್ಗದಲ್ಲಿ ಒಬ್ಬ ವಿಶ್ವಾಸಿಯನ್ನು ಬಲಪಡಿಸೋದಕ್ಕಾಗಿ ಇರುವಂತ ಸಂದೇಶಗಳು ಬಹಳ ಸಂದೇಹಾತ್ಮಕವಾಗಿ ಹೋಗ್ತಾ ಇರುವಂತ ಈ ಸಂದರ್ಭಗಳಲ್ಲಿ ಕರ್ತನ ಸಂದೇಶವೇ, ಕರ್ತನ ಮಾತೆ ನಮ್ಮನ್ನು ಬಲಪಡಿಸುತ್ತದೆ. ಬನ್ನಿ, ನಾನು ವಾಕ್ಯಕ್ಕೆ ಹೋಗ್ತೇನೆ. ದಯಮಾಡಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 9ನೇ ವಚನ. ನಾನು ನಿನಗೆ ಓದಿ ಸಿಸ್ಟರ್. ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ನಿನ್ನ ಪಾದಗಳ ಮುಂದೆ ಬೀಳುವಂತೆ ನಿನ್ನನ್ನು ನಡೆಸಿದನು ತಿಳುವಳುವಂತೆಯೂ ಮಾಡು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ನಾನು ಈ ಮಾತನ್ನ ಹಿಂದೆ ಪ್ರಾಯಶಃ 10ನೇ ವಚನಕ್ಕೆ ನಾನು ಹಿಂದೆ ಧ್ಯಾನ ಮಾಡಿದೆ. ಆ ವಚನದಲ್ಲಿ ನಾನು ನಿಮ್ಮನ್ನ ನಡೆಸಿದೆ. ನಿನ್ನ ಸಹನಾ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವನೆಂಬುದಾಗಿರುವ ವಾಗ್ದಾನಕ್ಕೆ ನೇರವಾಗಿ ನಾನು ಯಾಕೆ ಹೋಗ್ಬೇಕಾಯ್ತಂದ್ರೆ 8ನೇ ವಚನದಲ್ಲಿ ಆ ಸಹನಾ ವಾಕ್ಯ ಎನ್ನುವ ಆ ಪದ ಇರೋದ್ರಿಂದ ಆ ವಾಕ್ಯದ ಮಹತ್ತು ಹೇಗಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಬ್ರಿಡ್ಜ್, ಒಂದು ಸೇತುವೆ, ಒಂದು ಕನೆಕ್ಟಿವಿಟಿ ಚೆನ್ನಾಗಿ ಸಿಕ್ತಿರೋದ್ರಿಂದ ಪರಿಶುದ್ಧಾತ್ಮ ದೇವರು ಆ ದಿಕ್ಕಿನಲ್ಲಿ ಆಲೋಚನೆ ಮಾಡುತ್ತಾ ಸಂದೇಶವನ್ನ ನನಗೆ ಅನುಗ್ರಹ ಮಾಡಿದ್ರು. ಕರ್ತನಲ್ಲಿ ಪ್ರಿಯರೇ, ಬೈಬಲ್ ಸ್ಟಡಿನಲ್ಲಿ ಬೈಬಲ್ ಸ್ಟಡಿ ಸತ್ಯವೇದ ಅಧ್ಯಯನದಲ್ಲಿ ನಾವು ಸ್ಟಡಿ ಆಗ್ತೀವಿ. ಸ್ಟಡಿ ಅಂದ್ರೆ STEADY. ಸ್ಟಡಿ ಅಂದ್ರೆ ಈಗ ಸ್ಟೀರಿಂಗ್ ನ ಸ್ಟಡಿ ಮಾಡ್ಕೊ ಅಂತ ಹೇಳ್ತಿರ್ತಾರೆ ಕೆಲವರು, ರಿವರ್ಸ್ ಬರುವಾಗ ಅಥವಾ ಈ ಕಡೆ ಇರುವ ಅಂದ್ರೆ ಸ್ಟಡಿ ಇಟ್ಕೊಳ್ಳೋದು. ಅಂದ್ರೆ ವಿಶ್ವಾಸಿ ತರೋ ಆಗೋದು ಎಲ್ಲಿ ಎಂಬುದಾಗಿ ಹೇಳುವಾಗ ಬೈಬಲ್ ಸ್ಟಡಿನಲ್ಲಿ, ಸತ್ಯವೇದ ಅಧ್ಯಯನದಲ್ಲಿ, ಎಲ್ಲಾ ರೀತಿಯ ವಾಕ್ಯಗಳ ಬೋಧನೆಗಳಲ್ಲಿ ನಮಗೊಂದಷ್ಟು ಮಟ್ಟಿಗೆ ಆತ್ಮೀಯ ಆಹಾರ ನಮ್ಮನ್ನು ಬಲಪಡಿಸ್ತಾ ಇರ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಮಧ್ಯೆ ಇರುವ ಈ ವಚನ ನಮ್ಮನ್ನ ಹೇಗೆ ಬಲಪಡಿಸುವಂತದಂದ್ರೆ, ಇಸ್ರಾಯೇಲರಿಗಿಂತ ಬಹಳ ಅತ್ಯುತ್ತಮವಾದ ರೀತಿಯ ಒಂದು ಹೊಸ ವಾಗ್ದಾನ, ಹೊಸ ಒಡಂಬಡಿಕೆಯ ಮೂಲಕವಾಗಿ ನಾವು ಇಸ್ರಾಯೇಲರೊಂದಿಗೆ ನಾವು ಬಾಧ್ಯಸ್ಥರಾಗದಿದ್ದಾಗ್ಯೂ, ಅಬ್ರಹಾಮನ ಸಂತಾನದೊಂದಿಗೆ ನಾವು ಪಾಲಿಭಾಗಸ್ಥರಾಗದಿದ್ದಾಗ್ಯೂ, ಮೀಕನ ಪ್ರವಾದನ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಆ ಕರ್ತನ ಅಂತ ಯೇಸು ಕ್ರಿಸ್ತನು ತನ್ನ ಹಟ್ಟಿಗೆ ಸೇರಿದಿರುವ ಕುರಿಗಳೇನೇ ಇದ್ದಾರೆ, ಅನ್ಯ ಜನರನ್ನ ಎಷ್ಟು ಪ್ರೀತಿ ಮಾಡಿದ್ದಾನೆ ಪ್ರಿಯರೇ. ದೇವರ ದೃಷ್ಟಿಯಲ್ಲಿ ಅನ್ಯ ಜನರು, ಸ್ವಜನರು, ಸ್ವಂತ ಜನರು ಅನ್ನುವ ದೃಷ್ಟಿಕೋನ ಇಲ್ಲವೇ ಇಲ್ಲ. ವಿ ಆರ್ ಆಲ್ ಗಾಡ್ಸ್ ಕ್ರಿಯೇಷನ್. ನಾವೆಲ್ಲರೂ ಕೂಡ ಆತನ ಸೃಷ್ಟಿಯೇ. ಭೌಗೋಳಿಕವಾಗಿ, ಜಾಗತಿಕವಾಗಿ ಮತ್ತು ಭಾಷಾ ಪರಂಪರೆಯಲ್ಲಿ ಈ ರೀತಿಯಾಗಿ ಬಂದವೇ ಹೊರತು, ಈ ರೀತಿಯಾಗಿ ವಿವರಿಸಲ್ಪಡ್ಲಿಕ್ಕಾಯ್ತೆ ಹೊರತು, ಕರ್ತನ ಮಹಾದೃಷ್ಟಿಯಲ್ಲಿ
ನಾವೆಲ್ಲರೂ ಕೂಡ ಆತನ ದೃಷ್ಟಿಯಲ್ಲಿ ನಾವೆಷ್ಟೋ ಅಮೂಲ್ಯರೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಈಗ ನಾನು ವಾಕ್ಯಕ್ಕೆ ಹೋಗ್ತಾ ನಿಮಗೆ ಏನು ಈ ಯೆಹೂದ್ಯರ ವಿಷಯದಲ್ಲಿರುವ 3 ಸಂಗತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಂಬರ್ 1, ಮೊದಲನೇದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಯೆಹೂದ್ಯರು. ಇದು ಒಂದು ಗುಂಪು. ಈ ಗುಂಪು ಯಾರು? ಇವರು ಏನೇನನ್ನ ಹೇಳಿಕೊಳ್ತಾರೆ ಅಥವಾ ಇವರಿಗೆ ಹೇಳಲ್ಪಟ್ಟಿದ್ದು ಏನು ಅಂತ ನಾವು ವೇದ ಭಾಗದಲ್ಲಿ ನೋಡೋಣ. ಎರಡನೇದಾಗಿ ವಾಗ್ದಾನ ಕಳೆದುಕೊಂಡ ಯೆಹೂದ್ಯರು. ಐ ವಾಂಟ್ ಟು ಲಿಸ್ಟ್ ಔಟ್ ಲೈಕ್ ದಿಸ್. ಈ 3 ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ, ನನಗೆ ನಿಗದಿ ಮಾಡಿರುವ ಸಮಯದ ಒಳಗಡೆನೆ. ಮೂರನೇದಾಗಿ ನಿಜವಾದ ಯೆಹೂದ್ಯರು. ಈ 3 ಭಾಗಗಳಾಗಿ ನಾವು ಈ ವಚನವನ್ನ ವಿಶ್ಲೇಷಣೆ ಮಾಡಿಕೊಂಡು, ವಿಂಗಡಣೆ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಪ್ರಿಯರೇ. ಮೊದಲನೇದಾಗಿ ಯೆಹೂದ್ಯರ ಆಸೆ ಮತ್ತು ಅವರ ಆಕಾಂಕ್ಷೆ, ಅವರ ನಿರೀಕ್ಷೆ ಎಷ್ಟಿತ್ತು ಅಂದ್ರೆ, ಸೆಬಾಯರಿಗಿಂತ, ಸೌತ್ ಆಫ್ರಿಕಾದ ಜನಾಂಗಕ್ಕಿಂತ ದೊಡ್ಡ ದೊಡ್ಡ ರಾಜ್ಯಗಳಿಂದ ಆ ಜನರಿಗೆ ಬಂದು ಅಡಬೀಳುವರು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಅವರ ಬಗ್ಗೆ ಅಷ್ಟೆಲ್ಲ ವಾಗ್ದಾನಗಳಿದ್ದುವು, ಅಪೇಕ್ಷೆಗಳಿದ್ದುವು. ದಯಮಾಡಿ ನೋಡ್ರಿ, ಇದನ್ನ ನಾನು ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತು ತಾವು ಗಮನಿಸಿ ಓದ್ಬೇಕೆಂಬುದಾಗಿ ನಾನು ಇಷ್ಟಪಡ್ತೇನೆ. ದ ಬುಕ್ ಆಫ್ ಐಸಯಾ ಚಾಪ್ಟರ್ 45 ವರ್ಸ್ 14. ಸಿಸ್ಟರ್ ಓದ್ತೀರಾ? 45ನೇ ಅಧ್ಯಾಯ 14ನೇ ವಚನ ಬ್ರದರ್. ಯೆಹೋವನ ಈ ಮಾತನ್ನು ಕೇಳಿರಿ. ಐಗುಪ್ತದ ಆದಾಯವು, ಕೂಶಿನ ವ್ಯಾಪಾರವು, ಎತ್ತರದ ಮನುಷ್ಯರಾದ ಶೆಬಾಯರು ನಿಮ್ಮಲ್ಲಿಗೆ ಸೇರಿ ನಿಮ್ಮವರಾಗಿ ನಿಮ್ಮನ್ನು ಅನುಸರಿಸುವರು. ಸಂಕೋಲೆಗಳನ್ನು ಕಟ್ಟಿಕೊಂಡು ಬಂದು ನಿಮ್ಮ ಮುಂದೆ ಅಡ್ಡಬಿದ್ದು ಹೀಗೆ ಅರಿಕೆ ಮಾಡುವರು, ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆ, ಇನ್ನು ಯಾವ ದೇವರು ಇಲ್ಲವೇ ಇಲ್ಲ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಈ ಮಾತನ್ನ ಆ ಜನರು ಅಂದರೆ ಸೆಬಾಯರು, ಕೂಶ್ಯರು, ಎತ್ತರವಾದ ಮನುಷ್ಯರು, ಇವರೆಲ್ಲರ ಒಂದು ಆದಾಯ, ಇವರೆಲ್ಲರೂ ಬಂದು ನಿಮ್ಮ ಮುಂದೆ ಅಡ್ಡ ಬಿದ್ದು ಅರಕೆ ಮಾಡ್ಕೊಳ್ತಾರೆ. ಎಂತ ಶ್ರೇಷ್ಠತೆ ಇತ್ತು ಪ್ರಿಯರೇ. ಯೆಹೂದ್ಯರ ವಿಷಯದಲ್ಲಿ ಈ ಒಂದು ವಾಗ್ದಾನ ಚೆನ್ನಾಗಿ ಬರೆಯಲ್ಪಟ್ಟಿದೆ ನಮ್ಮ ಕನ್ನಡ ಸತ್ಯವೇದದಲ್ಲಿ. ಅಲ್ಲಿನ ಶಿರೋನಾಮ ಹೀಗಿದೆ: ಆಫ್ರಿಕಾ ಖಂಡದ ಕೆಲವು ಜನಾಂಗಗಳು ಇಸ್ರಾಯೇಲಿಗೆ ಅಧೀನವಾಗುವುದು. ಅಬ್ಬಾ, ವಾಟ್ ಎ ಗ್ರೇಟ್ ಥಿಂಗ್. ಒಂದು ಜನಾಂಗ ಅಧೀನ ಆಗ್ಬೇಕಾದ್ರೆ ಅಷ್ಟು ಸುಲಭನಾ? ಎಸ್, ಅಧೀನರಾದರು. ಅಂದ್ರೆ ಇವೆಲ್ಲವೂ ಕೂಡ ಅವರಿಗಿತ್ತು ಎಂಬುದಾಗಿ ಯೆಹೂದ್ಯರು ಬರಬರ್ತಾ ಇವರ ಒಂದು ಅಧಿಕ್ಯತೆ, ಇದು ದೇವರಿಂದ ನಮಗೆ ಬಂದ ಬಲ ಅಂತ ಅವರು ತಿಳ್ಕೊಂಡಿಲ್ಲ. ಅದಕ್ಕೆ ಮೋಶೆ ಧರ್ಮೋಪದೇಶ ಕಾಂಡದಲ್ಲಿ ಅವರಿಗೆ ಹೇಳ್ತಾನೆ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 16-17 ವಚನದಲ್ಲಿ, ನೀವು ನಿಮ್ಮ ಆದಾಯ ಹೆಚ್ಚಿಸಿ ಮನೆಗಳನ್ನು ಕಟ್ಟಿಕೊಂಡು ನೀವು ವೃದ್ಧಿ ಆದಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಮದಿಸಿ ಯೆಹೋವನನ್ನು ನೀವು ಮರೆತು ಬಿಟ್ಟಿರಿ. ಮುಂಚಿತವಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾನೆ ದೈವ ಮನುಷ್ಯನಾದ ಮೋಶೆ. ಆದರೆ ಇವರು ಮನಸ್ಸಿನಲ್ಲಿ ಮದಿಸಿದರು, ಅಹಂ ತುಂಬಿಕೊಂಡರು ಪ್ರಿಯರೇ. ಇದು ಯೆಹೂದ್ಯರು. ಹಾಗೆ ಎಲ್ಲ ಜನರು ಬಂದು ನಮಗೆ ಅಡ್ಡ ಬೀಳುತ್ತಾರೆ ಎಂಬುದಾಗಿರುವಂತಹದನ್ನ ದೇವರ ಕಡೆಯಿಂದ ನಮಗೆ ಬಂದದ್ದಿದು ಎಂಬುದಾಗಿ ಮಹಿಮೆಯನ್ನು ದೇವರಿಗೆ ಸಲ್ಲಿಸದೆ ಅವರ ಅಹಮ್ಮಿಗೆ ತೆಗೆದುಕೊಂಡರು.
ಅದೊಂದು ರಿಲಿಜಿಯನ್ ಆಗಿ ಪರಿಗಣಿಸಿತು. ಯಹೂದ್ಯ ಧರ್ಮಶಾಸ್ತ್ರಕ್ಕೆ ಅವರು ಹಲವಾರು ಗ್ರಂಥಗಳನ್ನು ಸೇರಿಸಿಕೊಂಡ್ರು. ಓರಲ್ ಲಾಸ್, ಟ್ಯಾಲ್ಮುಡ್, ಈ ತರ ಅನೇಕ ಕೆಲವು ಸಂಗತಿಗಳು ಬಂದವು. ಬನ್ನಿ, ನನ್ನ ಸಮಯ ಸ್ವಲ್ಪ ಇರುವುದರಿಂದ ನಾನು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತು ಕಾಣ್ತೇವೆ ನಾವು. ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 14ನೇ ವಚನ. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು, ನೀನು ಯೆಹೋವನ ಪಟ್ಟಣ, ಇಸ್ರೇಲಿನ ಸದಮಲ ಸ್ವಾಮಿಯ ಚಿಯೋನ್ ಎಂದು ಕೊಂಡಾಡುವರು. ಎಲ್ಲಿ ನಾವು ಗಮನಿಸಿ ನೋಡಿದಾಗ ಸಿ ದ ವರ್ಡಿಂಗ್ಸ್, ಆ ಪದಗಳನ್ನು ನೋಡಿ ಅವುಗಳ ನಂಗೆ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇದು ಮೊದಲನೇ ವರ್ಗದವರಿಗೆ ಇರುವಂತ ಎಂತ ಆ ವಾಗ್ದಾನಗಳು, ಆಶ್ವಾಸನೆಗಳು, ಆ ರೀತಿಯಾಗಿ ಇರುವಂತ ಒಂದು ಏನೋ ಭರವಸೆಯ ಮಾತುಗಳು. ಆದರೆ ಅವು ಕೊನೆಗೂ ಸುಳ್ಳಾಗಿ ಹೋದದ್ದು ಹೇಗೆ ಎಂಬುದನ್ನು ನಾವು ಫಿಲಡೆಲ್ಫಿಯಾ ಸಭೆಗೆ ಬರುವಾಗ ಕಾಣ್ತೇವೆ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ನಾವು ಗಮನಿಸಿ ನೋಡುವಾಗ ಇವರೆಲ್ಲರನ್ನ, ಅನ್ಯ ಜನರನ್ನ ತಮ್ಮ ವಶ ಮಾಡಿಕೊಂಡರು. ಆಮೇಲೆ ಅವರು ಯೆಹೂದ್ಯ ಜನಾಂಗದವರು ತುಂಬಾ ಕಠಿಣವಾದ ಮನಸ್ತತ್ವ ಉಳ್ಳವರಾದರು. ತಮ್ಮಲ್ಲಿರುವಂತ ಸುಪ್ರಿಮಸಿಯನ್ನ, ತಮ್ಮಲ್ಲಿರುವಂತ ಔನ್ನತ್ಯವನ್ನ ಅವರ ಸ್ವಂತ ಬಲ ಎಂಬುದಾಗಿ ಭಾವಿಸಿಕೊಂಡರು ಪ್ರಿಯರೇ. ಅವರು ದೇವರನ್ನ ದೇವರಾಗಿ ಘನಪಡಿಸಲಿಲ್ಲ. ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ವಾಕ್ಯ ಹೇಳುವ ಮಾತು ಎಂದಿಗೂ ನಿಜ, ಅದು ಎಂದೆಂದಿಗೂ ಸತ್ಯ, ನಿತ್ಯ ಕಾಲಕ್ಕೂ ಸತ್ಯವಾಗಿರುವುದು ದೇವರ ವಾಕ್ಯ ಮಾತ್ರವೇ. ದೋಸ್ ಹೂ ಹಾನರ್ ಗಾಡ್, ಗಾಡ್ ವಿಲ್ ಹಾನರ್ ದೆಮ್. ನಾವು ಮುಂದಕ್ಕೆ ಹೋಗ್ತಿದ್ದೇವೆ. ಈಗ ಮೊದಲನೆಯ ಭಾಗದಲ್ಲಿ ನಾವು ನೋಡಿರುವಂತಹ ಈ 2-3 ಅಧ್ಯಾಯಗಳಲ್ಲಿ ಯಹೂದ್ಯರಿಗಿರುವಂತಹದ್ದು ನಿಜವಾಗಿಯೂ ಕೂಡ ಅವರು ಕೊಚ್ಚಿಕೊಳ್ಳುವಂತ ಒಂದು ಕೆಲವು ಸಂಗತಿಗಳು ಇದ್ದವು. ಆದರೆ ಆ ವಾಗ್ದಾನಗಳೆಲ್ಲ ಏನಾಯ್ತು? ತಗ್ಗಿ ಬಗ್ಗಿ ಬರ್ತಾರೆ ಅನ್ನೋದೆಲ್ಲ ಏನಾಯ್ತು? ಹಿಸ್ಟಾರಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ, ಕ್ಯಾನಾನಿಕಲ್ ಲಿಟ್ರೇಚರ್ ನಲ್ಲಿ ನಾವು ಏನು ಸತ್ಯವೇದ ನಮಗೆ ಒಪ್ಪಿಸಿಕೊಟ್ಟಂತ ಸಂಗತಿಗಳ ಜೊತೆಗೆ ಅಲ್ಲದಲೆ ಸ್ವಲ್ಪ ನಾವು ಪ್ರಪಂಚ ಚರಿತ್ರೆಯಲ್ಲಿ ನೋಡುವಾಗ ಯಹೂದ್ಯರು ಬಹಳ ಕಠಿಣ ಕಾಲಗಳನ್ನು ಫೇಸ್ ಮಾಡಿದ್ದು 2ನೇ ಪ್ರಪಂಚದ ಯುದ್ಧದ ಸಂದರ್ಭದಲ್ಲಿ. ಕರ್ತನಲ್ಲಿ ಪ್ರಿಯರೇ, ಆದಾಗ್ಯೂ ಫಿಲಡೆಲ್ಫಿಯಾ ಸಭೆಯಲ್ಲಿ ಈ ಯಹೂದ್ಯರ ಕುರಿತು, ಆ ಯಹೂದ್ಯರ ಒಂದು ಏನು ದಬ್ಬಾಳಿಕೆ ಕುರಿತು, ಯಹೂದ್ಯರ ಒಂದು ಸ್ವಾಭಾವಿಕ ಆ ಒಂದು ಕರ್ತನಾದ ಯೇಸು ಕ್ರಿಸ್ತನು ತಾನು ಪ್ರಕಟಣೆ ಗ್ರಂಥದಲ್ಲಿ ಹೇಳುವ ಮಾತಿಗೆ ನಾವು ಅರ್ಥೈಸಿಕೊಳ್ಳುವುದಕ್ಕೆ ಇಷ್ಟು ಡೆನ್ಸಿಟಿ, ಇಷ್ಟು ಹಿನ್ನೆಲೆಗೆ ನಾವು ಹೋಗ್ಬೇಕಾದ ಅವಶ್ಯಕತೆ ಇದೆ. ನಾವು 2ನೇ ಭಾಗದ ಯಹೂದ್ಯರನ್ನು ಕುರಿತು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ವಾಗ್ದಾನ ಕಳೆದುಕೊಂಡ ಯಹೂದ್ಯರು, ಇವರ ಬಗ್ಗೆ ಸತ್ಯವೇದದಲ್ಲಿ ಎಲ್ಲಿದೆ ವಾಕ್ಯ? ನಾವು ವಾಕ್ಯವೇ ನಮಗೆ ಆಧಾರ. ವಾಕ್ಯದ ಆಧಾರದಲ್ಲಿಯೇ ಒಂದು ಸತ್ಯವನ್ನ ನಾವು ಪ್ರಕಟಪಡಿಸಬೇಕು, ಅದನ್ನು ನಾವು ಒಪ್ಪಿಕೊಳ್ಳಬೇಕು. ವಾಕ್ಯಾಧಾರವಿಲ್ಲದ ಎಷ್ಟೇ ಶ್ರೇಷ್ಠ ವ್ಯಕ್ತಿಯ ಅನುಭವ ಆದಾಗ್ಯೂ ಅನುಭವದ ಮೇಲೆ ಹೇಳಲ್ಪಟ್ಟಿರುವುದಕ್ಕಿಂತ ವಾಕ್ಯಾನುಸಾರವಾಗಿ ಹೇಳಲ್ಪಟ್ಟಿರುವ ಸತ್ಯ ಸಂಗತಿಯೇ ಎಂದೆಂದಿಗೂ ಕೂಡ ನಿಲ್ಲುವಂತಹದ್ದು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ನೋಡಿ ಈ 2ನೇ ಭಾಗದ ವಾಗ್ದಾನ ಕಳೆದುಕೊಂಡ ಯಹೂದ್ಯರ ಕುರಿತು ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 28-29 ವಚನಗಳು. ಎಪಿಸಲ್ ಅಕಾರ್ಡಿಂಗ್ ಟು ರೋಮನ್ಸ್, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 28-29 ವಚನಗಳು. ಹೊರಗೆ ಮಾತ್ರ ಹೊರಗೆ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ,
ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದು. ಸಾಕು ಸಿಸ್ಟರ್. ಒಂದು ವಚನನ ನಾವು ಫಸ್ಟ್ ನೋಡ್ಕೊಳ್ಳೋಣ, ಆಮೇಲೆ 29ನೇ ವಚನಕ್ಕೆ ಬರೋಣ. ಅವರು ಏನು, ಅವರ ಕಲ್ಪನೆಯಲ್ಲಿ ಏನಿತ್ತು, ಅವರ ಪರಿಕಲ್ಪನೆ ಏನಿತ್ತು ಅಂದ್ರೆ ಆಚಾರಗಳನ್ನು ಮಾಡ್ತಾ ಇರುವಂತದ್ದು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಆಚಾರ ಪುಷ್ಟಿ ನೈವೇದ್ಯ ನಷ್ಟಿ ಅಂತ. ಆಚಾರಬದ್ಧ ಬಂತು, ಅದರಲ್ಲಿ ಅಡಕವಾಗಿರುವ ವಿಚಾರವು ಹೊರಟು ಹೋಯಿತು. ಈಗ ನಾವು ಸಭೆಗೆ ಹೋಗುವಾಗ್ಲೂ ಕೂಡ ಆಚಾರಬದ್ಧವಾಗಿ ಹೋದ ಹಾಗೆ ಹೋಗಿ ಆಚಾರಬದ್ಧವಾಗಿ ಕುಳಿತುಕೊಂಡು ಆಚಾರಬದ್ಧವಾಗಿ ಬಂದ ಹಾಗೆ ಬರುವುದಲ್ಲ. ದಟ್ ಶುಡ್ ನಾಟ್ ಬಿಕಮ್ ಎ ರಿಲಿಜಿಯನ್. ಆತ್ಮಾರ್ಥವಾಗಿ ಹೋಗಬೇಕು. ಹೃದಯದಲ್ಲಿ ಆರಾಧನೆ ಭಾವ, ಕೃತಜ್ಞತೆ ಭಾವ ತುಂಬಿ, ಹೌ ಕ್ಯಾನ್ ಐ ಸ್ಟೇ ಅಟ್ ಹೋಮ್ ವಿತೌಟ್ ವರ್ಷಿಪಿಂಗ್ ಮೈ ಗಾಡ್? ನನ್ನ ದೇವರನ್ನು ಆರಾಧಿಸದೆ, ನನ್ನ ದೇವರನ್ನು ಸ್ತುತಿಸದೆ ನಾನು ಹೇಗೆ ಇರಲಿ ಎಂಬುದಾಗಿ ಆ ಭಾವನೆಯಿಂದ ಹೋಗುವಂತವ್ರು ಬೇಕು ಕರ್ತನಲ್ಲಿ ಪ್ರಿಯರೇ. ಆದ್ರೆ ಇವರು ಪೌಲನು ಹೇಳುವಾಗ 28ನೇ ವಚನದಲ್ಲಿ, ಹೊರಗೆ ಮಾತ್ರ ಇವರು ಯೆಹೂದ್ಯರಾಗಿದ್ದರು. ಹಿಂದಿನ ಕಾಲದಲ್ಲಿ ಇವರ ಮಾತುಗಳು ನೋಡುವಾಗ ಅವರು ಯೆಹೂದ್ಯರಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತೆಯು ಸುನ್ನತಿಯಲ್ಲ. ಆಚಾರಗಳಲ್ಲೇ ಅವರು ಹೆಚ್ಚಳ ಪಡ್ತಿದ್ರು. 8ನೇ ದಿನದಲ್ಲಿ ಸುನ್ನತೆ ಮಾಡಿಕೊಳ್ಳುವುದರಲ್ಲಿ ಮತ್ತು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವುದರಲ್ಲಿ, ಧರ್ಮಶಾಸ್ತ್ರದನ್ನ ಜೀರಿಗೆಯಲ್ಲಿ, ಪುದೀನದಲ್ಲಿ ಮತ್ತು ಕಾಳಲ್ಲಿ, ಇದರಲ್ಲಿ ದಶಂಭಾಗ ಕೊಡ್ತಾ ಇದೀವಂತಲೂ ಇದರಲ್ಲಿಯೇ ಹೆಚ್ಚಳ ಪಡುವಂತಹದ್ದಿತ್ತು. ಆದ್ರೆ ನಾವಲ್ಲಿ 29ನೇ ವಚನದಲ್ಲಿ ಬಂದಾಗ, ಹೌದು ಸಿಸ್ಟರ್, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಲ್ಲ. ಥ್ಯಾಂಕ್ ಯು ಸಿಸ್ಟರ್, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ವ್ಯತ್ಯಾಸ, ಶಾರೀರಿಕ ಸುನ್ನತಿಯಲ್ಲಿ ನಾವು ಶ್ರೇಷ್ಠರು ಎಂದು ಹೆಚ್ಚಳ ಪಡುವಂತ ಯೆಹೂದ್ಯರಿಗೆ ಆತ್ಮೀಯ ಸುನ್ನತಿಯ ಒಂದು ಅಂತರಂಗದ ಆತ್ಮೀಯ ಸತ್ಯ ಸಂಗತಿಯ ಸಾಕ್ಷಾತ್ಕಾರ ಅವರಿಗೆ ಆಗ್ಲೇ ಇಲ್ಲ, ಅವರ ಹೃದಯದಲ್ಲಿ ಹುಟ್ಟಲೇ ಇಲ್ಲ, ಅವರ ಮನಸ್ಸಿಗೆ ಗೋಚರವಾಗಲೇ ಇಲ್ಲ. ಅವರು ಬಾಹ್ಯ ಸುನ್ನತಿಯೇ ಸುನ್ನತಿ ಎಂಬುದಾಗಿ ಹೇಳಿದರು. ಪ್ರಿಯರೇ, ಪೌಲನು ಈ ವಿಷಯವನ್ನ ತುಂಬಾ ಶಾರ್ಪ್ ಆಗಿ ರಿಯಾಕ್ಟ್ ಮಾಡ್ತಾನೆ. ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ ಗಲಾತ್ಯದವರನ್ನ ತರಾಟೆಗೆ ತೆಗೆದುಕೊಳ್ತಾನೆ. ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ, ನೀವಷ್ಟು ಬೇಗ ಮರೆತು ಬಿಟ್ರ? ನಿಮ್ಮ ಕಣ್ಣುಗಳನ್ನಾದರೂ ಕಿತ್ತುಕೊಡುವಷ್ಟು ನೀವು ನನ್ನನ್ನ ಸೇರಿಸಿಕೊಂಡಿದ್ರಲ್ಲ. ಬೇರೊಂದು ಸುವಾರ್ತೆ ನಿಮಗೆ ಯಾರಾದರೂ ತಂದರೆ ಆ ವಿಷಯದಲ್ಲಿ ಒಂದು ಮಾತು ಹೇಳ್ತಾನೆ. ದಯಮಾಡಿ ನೋಡ್ರಿ, ಆ ಸುನ್ನತಿಯ ವಿಷಯದಲ್ಲಿ ಆತ್ಮೀಕ ಸುನ್ನತಿ ಅಂದ್ರೆ ಏನು? ವಾಟ್ ಈಸ್ ದ ಸ್ಪಿರಿಚುವಲ್ ಸರ್ಕಮ್ಸಿಷನ್? ಆತ್ಮೀಯ ಅದು ಏನು ಆಚಾರಬದ್ಧವಾಗಿ ಅಲ್ಲದಲ್ಲೇ ಆತ್ಮೀಕವಾಗಿರುವಂತಹದ್ದು ಕುರಿತು ಸತ್ಯವೇದ ಏನು ಹೇಳುತ್ತೆ? ವಾಕ್ಯದಲ್ಲಿ ನಾವು ಅದನ್ನು ಗಮನಿಸಿ ನೋಡೋಣ. ಅಪೊಸ್ತಲನಾದ ಪೌಲ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9, 10, 11 ವಚನಗಳು. ವರ್ಸ್ 9 and 11, 9, 10, 11 ಸಿಸ್ಟರ್. ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ, ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನೂ ಹೊಂದಿದಿರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತಿಯ ಸುನ್ನತಿ.
ಇದು ಇಲ್ಲಿ ನಮಗೆ ಹೊಸ ಪದ ಬಂತು, ಪಾಪಾಧೀನ ಸ್ವಭಾವ. ಮೈ ಡಿಯರ್ ಬ್ರದರ್ ಅಂಡ್ ಸಿಸ್ಟರ್ಸ್, ಯಹೂದ್ಯರಾಗಿರುವ ಆ ಮಾತುಗಳಲ್ಲಿ, ಆ ಸಂಗತಿಗಳಲ್ಲಿ ಅವರಿಗೆ ಪಾಪಿಗಳನ್ನ ಪದ ಹೇಳಿದ್ರೆ ಮಹಾಕೋಪ ಬರ್ತದ. ಅವ್ರಿಗೆ ಪಾಪ ಅಂದ್ರೆ ಕೋಪ. ಅವ್ರಿಗೇನಂದ್ರೆ ನಾವು ಸುನ್ನತಿ ಮಾಡಿಸ್ಕೊಂಡಿದ್ದೀವಿ, ನಾವು ಶ್ರೇಷ್ಠರು, ನಮ್ಮ ತಂದೆ ರೆವರೆಂಡ್ ಮತ್ತು ನಾನು ಪಾಸ್ಟರ್ ಮಗ, ನನಗೂ ರಕ್ಷಣೆ ಇನ್ಯಾಕೆ? ಈ ನಾಮಕಾರ್ಥತೆಯೇ ನಮ್ಮನ್ನು ಕಾಡ್ತಾ ಬಂದಿದ್ದು ಪ್ರಥಮ ಶತಮಾನದಿಂದ. ಪ್ರಿಯರೇ, ದೇವರ ವಾಕ್ಯ ನಮ್ಗೆ ಏನ್ ಹೇಳುತ್ತಂದ್ರೆ, ಈ ಕ್ರಿಸ್ತಿಯ ಸುನ್ನತಿ ಕೈಯಿಂದ ಮಾಡದೇ ಇರುವಂತಹದ್ದು, ಈ ಆತ್ಮೀಯ ಸುನ್ನತಿ, ಈ ಮಾನಸಾಂತರದ ಅನುಭವ, ಪಾಪದ ಪ್ರಾಯಶ್ಚಿತ್ತ, ಪಾಪಕ್ಕಾಗಿ, ಪಾಪದ ಆ ಪ್ರಕ್ಷಾಳನೆಗಾಗಿ ಅರಿಕೆ ಮಾಡಿಕೊಳ್ತಾ ಹೋದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನ ನೀತಿವಂತನು, ನಂಬಿಕಸ್ಥನಾಗಿರೋದರಿಂದ ನಮ್ಮ ಸಕಲ ಪಾಪಗಳಿಂದ ನಮ್ಮನ್ನ ನಿವಾರಣೆ ಮಾಡುವಂತ ದೇವರು. ಪ್ರಿಯರೇ, ಈ ಕ್ರಿಸ್ತಿಯ ಸುನ್ನತಿ, ನಾವು ಆತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತೇವೆ, ಆತನಲ್ಲಿಯೇ ಬೆಳೆಯುತ್ತೇವೆ. ಮತ್ತು ಈ ಸಂಗತಿಯನ್ನು ನಾವು ನೋಡುವಾಗ ಕರ್ತನಲ್ಲಿ, ಪ್ರಿಯರೇ, ಅಪೊಸ್ತಲನಾದ ಪೌಲನು ಇಲ್ಲಿ ತಂದಿರುವಂತ ಒಂದು ಮಾತು ಏನಂತ ಹೇಳಿದ್ರೆ, ವಿ ಆರ್ ಬಾರ್ನ್ ಅಗೈನ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನೂತನ ಜನ್ಮ ಹೊಂದಿದಂಥವರು. ನನ್ನ ಸಮಯ ಕಮ್ಮಿ ಇರೋದರಿಂದ ನಾನು ರೆಫರೆನ್ಸಸ್ ಮಾತ್ರ ಹೇಳ್ತಾ ಇರ್ತೇನೆ, ಸಮಯ ಇದ್ದಾಗ ನೀವು ನೋಡ್ಕೊಳ್ಳಿ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆ ಯಹೂದ ಜನರನ್ನ, ನೀವು ಸೈತಾನನ ಸಮಾಜದವರು, ನಿಮ್ಮ ತಂದೆ ಸೈತಾನನು, ಯಾಕಂದರೆ ನೀವು ನನ್ನನ್ನು ದ್ವೇಷಿಸ್ತೀರಿ, ಅಬ್ರಹಾಮನ ಸಂತಾನದವರು ಎಂಬುದಾಗಿ ಹೇಳ್ತೀರಿ, ಆದ್ರೆ ಅಬ್ರಹಾಮನು ಯಾರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸ್ಲಿಲ್ಲ. ದಯಮಾಡಿ ನೋಡ್ರಿ ಆ ಮಾತುಗಳು, ರೆಫರೆನ್ಸಸ್ ನೋಟ್ ಮಾಡ್ಕೊಂಡಿರಿ. ಯೋಹಾನ್ ಸುವಾರ್ತ 8ನೇ ಅಧ್ಯಾಯ 39ನೇ ವಚನದಿಂದ 44ನೇ ವಚನಗಳ ನಡುವೆ ಇರುವಂತ ಪರಿಸಾಯರ ಆ ನೀತಿ, ಆ ಪರಿಸಾಯರ ಒಂದು ಸ್ವಭಾವ, ಇದು ಎಲ್ಲವೂ ಆ ರೀತಿಯಾಗಿರುವುದರಿಂದ ಅವರ ವಾಗ್ದಾನಗಳು ಎಲ್ಲವೂ ಕೂಡ ಕಳಚಿ ಹೋದವು. ವಾಗ್ದಾನ ಕಳೆದುಕೊಂಡ್ರು. ಅನ್ಯ ಜನಾಂಗದವರು ಅವರ ಕಾಲಿಗೆ ಬೀಳಬೇಕಾಗಿತ್ತು. ನಿಮ್ಮ ದೇವರೇ ನಮ್ಮ ದೇವರು ಎಂಬ ಹೇಳಬೇಕಾಗಿತ್ತು. ಆದರೆ ಅವರ ಹುಂಬತನದಿಂದ, ಅವರ ಅಹಂನಿಂದ ಯಹೂದ್ಯರು ಅವರಿಗಿರುವ ವಾಗ್ದಾನಗಳನ್ನು ಕಳೆದುಕೊಂಡರು. ಅದಕ್ಕೆ ಇಲ್ಲಿ ನಿಜವಾದ ಯಹೂದ್ಯರು, ನಿಜವಲ್ಲದ ಯಹೂದ್ಯರು ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ನಾವು 3ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಈ ಚಿಕ್ಕ ವಾಕ್ಯವನ್ನ ಶುದ್ಧಾತ್ಮ ದೇವರು ಇಡುವುದರ ಮೂಲಕವಾಗಿ ಇಷ್ಟು ದೊಡ್ಡ ಸತ್ಯಕ್ಕೆ ನಾವು ಡಿಗ್ ಮಾಡ್ಬೇಕಾಯ್ತು. ನಾವು ಅಗದು ಆ ಸತ್ಯಗಳನ್ನು ತೆಗೆದು ಧ್ಯಾನ ಮಾಡಿಕೊಂಡು ಆ ಆಳವಾಗಿರುವಂತ ವಾಕ್ಯದ ಆಳವಾಗಿರುವಂತ ಸತ್ಯಾಂಶಗಳನ್ನ ನಾವು ಗ್ರಹಿಸಿಕೊಂಡು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ದಯಮಾಡಿ ಈಗ ಬಂದು ನೋಡಿ ಫಿಲಿಪ್ಪಿದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಕ್ಷಮಿಸಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 9ನೇ ವಚನ ಮತ್ತೊಮ್ಮೆ ಓದಿದ್ರೆ ನಮಗೀಗ ಅದರ ಅರ್ಥ ಸಿಗ್ತದೆ. ದಯಮಾಡಿ ಓದಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 9ನೇ ವಚನ. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬಂದೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುತ್ತೆಯೂ ಮಾಡುವೆನು. ಯಾವ ಜನರಾದರೂ ಅನ್ಯ ಜನಾಂಗದವರು ನಮ್ಮ ಪಾದಗಳ ಮುಂದೆ ಬೀಳ್ಬೇಕಂತ್ಕೊಂಡಿದ್ದಾರೋ ಅವರೆಲ್ಲರೂ ಬಂದು, ಓ ಫಿಲಡೆಲ್ಫಿಯಾ ಸಭೆಯೇ, ಓ ವಾಕ್ಯಾನುಸಾರವಾದ ಸಭೆಯೇ, ಓ ಸಹನಾ ವಾಕ್ಯವನ್ನು ಕಾಪಾಡಿಕೊಂಡಿರುವ ಸಭೆಯೇ, ಓ ಸಭೆಯೇ, ನಿನ್ನನ್ನು ಶೋಧನೆ ಕಾಲದಲ್ಲಿ ನಿನ್ನನ್ನು ರಕ್ಷಿಸಿ ಕಾಪಾಡುವ ಸಭೆಯೇ, ಆ ಸಭೆಯ ಮುಂಬದಿಯಲ್ಲಿ ಇವರು ಅಡ್ಡ ಬೀಳುವರು. ದಟ್ ಈಸ್ ದ ಗ್ರೇಟ್ ಟ್ರೂತ್.
ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನಿಗೆ ಈ ಮಾತನ್ನು ಹೇಳುತ್ತಾ ನಿಜವಾದ ಆ ಆ ಆ ಯಹೂದ್ಯರು ಯಾರು ಎಂಬುದನ್ನು ವಾಕ್ಯದ ಬೆಳಕಿನಲ್ಲಿ ನಾವು ಒಂದೆರಡು ಮೂರು ಸಂಗತಿಗಳನ್ನು ನೋಡಿಕೊಂಡು ಈ ವಚನವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ದಯಮಾಡಿ ನೋಡ್ರಿ, ನಾನು ಇವಾಗ 3ನೇ ಭಾಗಕ್ಕೆ ಬಂದಿದ್ದೇನೆ. ಮೊದಲು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಯಹೂದ್ಯರು, ಯೆಶಾಯ ಗ್ರಂಥ 45:14 ಮತ್ತು ಯೆಶಾಯ ಗ್ರಂಥ 60:14 ನೋಡಿದ್ದೇವೆ. ನಿಮಗೆ ಸಮಯ ಇದ್ರೆ ಜಕರ್ಯ 8:22-23 ಕೂಡ ನೋಡ್ಕೋಬಹುದು. ಮತ್ತು ಎರಡನೇದಾಗಿ ವಾಗ್ದಾನ ಕಳೆದುಕೊಂಡ ಯಹೂದ್ಯರು ಎಂಬುದಾಗಿ ನೋಡುತ್ತಾ ರೋಮಾಪುರ 2:28-29 ನೋಡಿದೀವಿ. ಕೊಲಸ 2:9-10-11 ವಚನಗಳನ್ನ ನಾವು ನೋಡಿದೀವಿ. ಯೋಹಾನ್ ಸುವಾರ್ತ 8ನೇ ಅಧ್ಯಾಯ 39-44 ವಚನದವರೆಗೂ ಇರುವಂತ ಕಳೆದುಕೊಂಡವರು ಹಿಂಗೆ ಎಂಬುದು ನೋಡಿದೀವಿ. ಈಗ ನಿಜವಾದ ಯಹೂದ್ಯರು ಯಾರು? ಆ ನಿಜವಾದ ಯಹೂದ್ಯರು ಯಾರು ಅಲ್ಲ, ಹೊಸ ಒಡಂಬಡಿಕೆಯ ಏನು ಸಿದ್ಧಾಂತದ ಪ್ರಕಾರ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ದೀಕ್ಷಾಸ್ನಾನ ಹೊಂದಿ ಸಭೆಯ ಅನ್ಯೋನ್ಯತೆಯಲ್ಲಿ ಪರಿಶುದ್ಧ ಜೀವನ ಸಾಗಿಸುವ ಪ್ರಯತ್ನವನ್ನು ಸಾಗಿಸುತ್ತಾ ಇರುವಂತಹ ಒಂದು ಸಭೆಯ ವಿಶ್ವಾಸಿಗಳು, ವಾಕ್ಯಾನುಸಾರವಾಗಿರುವ ಸಭೆಯ ವಿಶ್ವಾಸಿಗಳು, ಮಾನಸಾಂತರ ಹೊಂದಿರುವ ಸಭೆಯ ವಿಶ್ವಾಸಿಗಳು. ಇದಕ್ಕೆ ಆಧಾರ ದಯಮಾಡಿ ನೋಡ್ರಿ, ಗಲಾತ್ಯದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ. ಗಲೇಷಿಯನ್ಸ್ ಚಾಪ್ಟರ್ 6:15. ಗಲಾತ್ಯ 6:15. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಹೊಸ ಸೃಷ್ಟಿಯೇ ಬೇಕು. ಇದೇ ಮುಖ್ಯವಾದದ್ದು. ಹೊಸ ಸೃಷ್ಟಿ ಎಂಬುದಾಗಿ ಹೇಳುವಾಗ ನಮಗೆ ಕೊರಿಂಥದವರಿಗೆ ಅಪೊಸ್ತಲನಾದ ಪೌಲು ಬರೆದಿರುವಂತಹ ಒಂದು ಪತ್ರಿಕೆ ನೆನಪಲ್ಲ? ಏನ ವಾಕ್ಯ? ಯಾರಾದರೂ ಕ್ರಿಸ್ತನಲ್ಲಿರುವುದಾದರೆ ಅವರು ನೂತನ ಸೃಷ್ಟಿ, ನ್ಯೂ ಕ್ರಿಯೇಷನ್. ಆ ಹೊಸ ಸೃಷ್ಟಿಯೇ ದೇವರ ಒಂದು ಕಲ್ಪನೆ. ಇಫ್ ಅಟ್ ಆಲ್ ಯು ಆರ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯು ಆರ್ ನ್ಯೂ ಕ್ರಿಯೇಷನ್. ಹಾಗಾಗ್ಲಿಕ್ಕಾಗಿಯೇ ಕರ್ತನು ಕರೆದನು ಪ್ರಿಯರೇ. ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಕೊಲಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 11-13 ವಚನಗಳನ್ನು ಓದಿಕೊಳ್ಳೋಣ. ಕೊಲಸ 2:11-13. ಅಲ್ಲಿ ನಾವು ಕಾಣ್ತೀವಿ ಏನಂದ್ರೆ, ಆತನು ಓದಿ. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದಿರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತಿಯ ಸುನ್ನತಿ. ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದಿರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿರಿ. ಅಪರಾಧಗಳನ್ನು ಬಹಳ ಮುಖ್ಯವಾಗಿರುವಂತ ಓದಿ ಸಿಸ್ಟರ್. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಪ್ರಿಯರೇ, ದೋಷಾರೋಪಣ ಪತ್ರ ನಮ್ಮ ಮೇಲೆ ಇರುವಂತದ್ದು ಆಗಿತ್ತು. FIR ಆದ್ರೆ ಭಾರಿ ಕಷ್ಟ. ನಮ್ಮ ಸೋದರ ಸ್ಟೀವೆನ್ಸನ್ ಅಣ್ಣವರಿಗೆ ಗೊತ್ತು. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ನಮ್ಮ ಮೇಲೆ FIR ಹಾಕಿದ ಸೈತಾನನು ಏನು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿದನು. ಪ್ರಿಯರೇ, ವಿ ಆರ್ ನೋ ಮೋರ್ ಬೌಂಡ್ ಟು ಸಿನ್. ಕರ್ತನು ಏನು ನಮ್ಮ ಮೇಲಿರುವ ಆ ದೋಷಾರೋಪ ಪಟ್ಟಿಯನ್ನು ಆತನು ತೆಗೆದು ಆತನನ್ನು
ಅದನ್ನು ತೆಗೆದು ಶಿಲುಬೆಗೆ ಜಡಿದು, ಅದನ್ನು ಕೆಡಿಸಿ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನಲ್ಲ, ಆತನೊಂದಿಗೆ ನಾವು ಎಬ್ಬಿಸಲ್ಪಡುತ್ತೇವೆ. ಪ್ರಿಯರೇ, ಯೆಹೂದ್ಯರು ಇದನ್ನು ನಂಬಲೇ ಇಲ್ಲ. ಯೇಸು ಕ್ರಿಸ್ತನು ನಂಬಲೇ ಇಲ್ಲ, ಮೆಸ್ಸಾಯನು ನಂಬಲೇ ಇಲ್ಲ. ಆದರೆ ಫಿಲಡೆಲ್ಫಿಯಾ ಸಭೆ ನಂಬಿತು. ಅವರು ಈಗ ಅವರನ್ನ, ಆ ಯೆಹೂದ್ಯರ ನಿಮ್ಮ ಕಾಲ ಮುಂದೆ ಬೀಳುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿರುವಂತ ಒಂದು ಮಾತನ್ನ ನಾವು ಪ್ರಕಟಣೆ ಗ್ರಂಥದಲ್ಲಿ ಕಾಣ್ತೇವೆ. ಪ್ರಿಯರೇ, ಆ 3ನೇ ಅಧ್ಯಾಯ 9ನೇ ವಚನದಲ್ಲಿ. ಹೇಗಂದ್ರೆ, ನಿಜವಾದ ಯೆಹೂದ್ಯರು ನಾವು ಆಗಿರೋ ಕಾರಣಕ್ಕಾಗಿ. ಹಾಗೆ ನಾವು ನಿಜವಾದ ಯೆಹೂದ್ಯರು ಆಗಿದ್ದೀವ? ಕರ್ತನಾದ ಯೇಸು ಕ್ರಿಸ್ತನನ್ನ ಸಂಪೂರ್ಣವಾಗಿ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೀತಿದ್ದೀವ. ನಾವು ಹೇಗೆ ಪರಿಶುದ್ಧರಾಗ್ತೇವೆ? ಯೋಬನ ಗ್ರಂಥದಲ್ಲಿ ಆ ಮಾತಿದೆ, ಸ್ತ್ರೀಯರಲ್ಲಿ ಹುಟ್ಟಿರೋನು ಪರಿಶುದ್ಧನಾಗಿರುವನು ಸಾಧ್ಯವೋ? ಪರಿಶುದ್ಧತೆ ಎಂಬುದಾಗಿ ಹೇಳುವಾಗ ವಿಧೇಯತೆ, ವಾಕ್ಯಕ್ಕೆ ವಿಧೇಯರಾದಾಗ ಆ ವಾಕ್ಯವೇ ನಮ್ಮನ್ನು ಬಲಪಡಿಸಿ ನಮ್ಮನ್ನ ಪಾಪದಿಂದ ದೂರ ಇರಿಸುವಂತದ್ದಾಗಿರ್ತದೆ. ಆತನ ಮಾತುಗಳ ಅನುಸಾರವಾಗಿ ಜೀವಿಸುವಂತ ರೀತಿನಲ್ಲಿ ನಡೆಸುವಂತದ್ದಾಗಿದೆ. ಇಟ್ ಡಿಪೆಂಡ್ಸ್ ಅಪಾನ್ ದ ರಿಲೇಟಿವಿಟಿ ವಿತ್ ಕ್ರೈಸ್ಟ್. ರಿಲಿಜಿಯನ್ ಹೋಯಿತು, ರಿಲೇಟಿವಿಟಿ ಬಂತು. ಯೆಹೂದ್ಯರು ರಿಲಿಜಿಯಸ್ ಆಗಿದ್ದರು, ಆದರೆ ಅವರು ಕೊಚ್ಚಿಕೊಳ್ಳುವವರಾಗಿದ್ದರು. ಅವರಿಗೆ ವಾಗ್ದಾನ ಲಭ್ಯವಾಗ್ಲಿಲ್ಲ. ಹೊಸ ಒಡಂಬಡಿಕೆಗೆ ಬಂದಾಗ ರಿಲೇಟಿವಿಟಿ ಬಂತು, ಸಂಬಂಧ ಬಂತು, ಅನುಬಂಧ ಬಂತು, ಅಪ್ಪ ತಂದೆ ಎನ್ನುವ ಪುತ್ರತ್ವದ ಅಧಿಕಾರ ಬಂತು. ಆ ರೀತಿಯ ಇರುವ ಸಭೆಯೇ ಫಿಲಡೆಲ್ಫಿಯಾ ಸಭೆ. ಆದ್ದರಿಂದ ಈ ವಚನವನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಕಠಿಣವಾದ ವಾಕ್ಯ ಅನಿಸಿದ್ರು ಇದನ್ನ ವಾಕ್ಯದ ಬೆಳಕಿನಲ್ಲಿ ನೋಡಿದಾಗ ನಮಗೆ ಅರ್ಥ ಆಗ್ತದೆ ಏನು ಇದರ ಅಂತರಾಳ ಅಂತ. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯೆಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳ್ಕೊಳ್ಳುವಂತೆಯೂ ಮಾಡುವೆನು. ದೇವರ ನಾಮಕ್ಕೆ ಸ್ತೋತ್ರ. ಎಂತ ದಿವ್ಯ ಯೋಜನೆ ನಮ್ಮ ಕರ್ತನದು.